ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸಮೃದ್ಧಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಪೂಜೆಯ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಈ ಪೂಜೆಯನ್ನ ಶಿವ ಪಾರ್ವತಿಗೆ ಅರ್ಪಿತವಾದದ್ದು. ಫಸ್ಟು ಬಾಳೆದೆಲೆನ ಇಟ್ಟು ಅದ್ರ ಮೇಲೆ 3 ಇಡಿ ಅಥವಾ 5 ಇಡಿ ಅಕ್ಕಿಯನ್ನು ಹಾಕಿ ಓಂ ಸ್ವಸ್ತಿಕ್ ಶ್ರೀ ಅಂತ ಬರೆದು ಅರ್ಶಿನ ಕುಂಕುಮ ಇಟ್ಟು ಪೂಜೆನ ಮಾಡಬೇಕು. ಇದು ಪೀಠ ಪೂಜೆ ಅಂತ ಕರೀತಾರೆ. ನೆಕ್ಸ್ಟು ಶುದ್ಧಿ ಮಾಡಿರೋ ದೀಪಾಲ ಕಂಬಗಳನ್ನ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡ್ತಾ ಇದ್ದೀನಿ. ನೀವು ದೀಪಾಲ ಕಂಬಗಳನ್ನ ಮಣ್ಣಿಂದಾದರೂ ತೊಗೋಬೋದು ಅಥವಾ ಬೆಳ್ಳಿದಾದರೂ ತೊಗೋಬೋದು. ನಿಮ್ಮ ಅನುಕೂಲ ತಕ್ಕನಾಗೆ ದೀಪಗಳನ್ನ ಇಟ್ಟು ಪೂಜೆನ ಮಾಡ್ಬೋದು. ದೀಪಗಳಿಗೆ ಹೂಗಳಿಂದ ಅಲಂಕರಿಸ್ತಿದ್ದೀನಿ. ಭೀಮನ ಅಮಾವಾಸ್ಯೆ ಪೂಜೆನ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ತನ್ನ ಗಂಡನ ಆಯಸ್ಸು ಆರೋಗ್ಯ ವೃದ್ಧಿ ಆಗಲಿ ಅಂತ ಪೂಜೆನ ಮಾಡ್ತಾರೆ. ಮದುವೆ ಆಗದೆ ಇರೋರು ಕೂಡ ಈ ಪೂಜೆನ ಮಾಡ್ಬೋದು. ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಬೇಕು ಅಂದರೆ ಶಿವ ಪಾರ್ವತಿ ಫೋಟೋ ಇರಬೇಕು. ನಮ್ಮ ಮನೇಲಿ ಫೋಟೋ ಇಲ್ಲ. ಸೊ ಯಾರ ಮನೆ ಫೋಟೋ ಇದ್ದರೆ ಅದನ್ನು ನೀಟಾಗಿ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಹೂಗಳಿಂದ ಅಲಂಕರಿಸಿ ಪೂಜೆನ ಸ್ಟಾರ್ಟ್ ಮಾಡ್ಬೋದು. ನಂತರ ಒಂದು ದೀಪಾಲ ಕಂಬಕ್ಕೆ ಅರ್ಶಿನ ಗೋನೆನ ಕಟ್ಟಿ ಆ ದೀಪವನ್ನು ಪಾರ್ವತಿ ದೇವಿ ಅಂತ ಭಾವಿಸಿ 3 ಎಳೆ ಅಥವಾ 5 ಎಳೆ ಅಂಗಾರಕ ದಾರ ಅಂತ ಕರೀತಾರೆ, ಅದನ್ನ ಹಾಕಿ 3 ಎಳೆ ಗೆಜ್ಜೆ ವಸ್ತ್ರನ ಹಾಕಿ ರೆಡಿ ಮಾಡ್ಕೊಂತಿದ್ದೀನಿ. ಫಸ್ಟ್ ನಾವು ಗಣಪತಿ ಪೂಜೆನ ಮಾಡಬೇಕು. ಅದಕ್ಕೋಸ್ಕರ ನಾವು ಗಣಪತಿನ ರೆಡಿ ಮಾಡ್ಕೋಬೇಕು. ನಿಮ್ಮ ಮನೆ ಗಣಪತಿ ವಿಗ್ರಹ ಇದ್ರೆ ಗಣಪತಿ ವಿಗ್ರಹಕ್ಕೆ ಪೂಜೆ ಮಾಡ್ಬೋದು. ಇಲ್ಲ ಅಂದ್ರೆ ಸಗಣಿ ಅಥವಾ ಅರ್ಶಿನದಲ್ಲಿ ಗಣಪತಿನ ಮಾಡ್ಕೊಂಡು ಅದಕ್ಕೆ ಗರ್ಕೆನ ಇಟ್ಟು ₹1 ಕಾಯಿನು ಅಥವಾ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಇದ್ರೆ ಸಕ್ಕರೆ ಇಟ್ಟು ಹೂವನ್ನ ಇಟ್ಟು ಗಣಪತಿ ಅಂತ ಭಾವಿಸಿ ಮೊದಲನೇ ಪೂಜೆನ ಗಣಪತಿಗೆ ಮಾಡಬೇಕು. ಏಕಾರ್ತಿಯಿಂದ ನಾವು ದೀಪಗಳನ್ನ ಹಚ್ಕೊಳ್ಳೋಣ. ಬೆಂಕಿ ಪಟ್ಟಣದಿಂದ ದಯವಿಟ್ಟು ದೀಪಗಳನ್ನೇ ಆಗಲಿ ಅಥವಾ ದೇವ್ರ ಮುಂದೆ ಇಡೋ ದೀಪಗಳನ್ನ ಯಾವುದನ್ನು ಹಚ್ಚಬೇಡಿ. ಕರ್ಪೂರದಿಂದ ಅಥವಾ ಏಕಾರ್ತಿ ಅಂತ ಮಾಡಿಕೊಂಡು ಅದ್ರ ಮುಖಾಂತರನೇ ಹಚ್ಚಿ ನಂತರ ಗಣಪತಿಗೆ ವಶನೆ ಪೂಜೆಯನ್ನು ಮಾಡಿಕೊಂಡು ನಂತರ ಜೋಡಿ ದೀಪಗಳಿಗೆ ಪೂಜೆಯನ್ನು ಮಾಡೋಣ. ಭೀಮನ ಅಮಾವಾಸ್ಯೆ ಪೂಜೆ ಅಂದರೆ ಕೇವಲ ಗಂಡನ ಪಾದ ಪೂಜೆ ಅಂತ ಕೆಲವರೆಲ್ಲ ಅಂದ್ಕೊಂಡಿರ್ತಾರೆ. ಆದರೆ ಅದು ತಪ್ಪು. ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಕರೀತಾರೆ. ಅಂದರೆ ಜೋಡಿ ದೀಪಗಳನ್ನು ಇಟ್ಟು ಅದನ್ನು ಶಿವ ಪಾರ್ವತಿ ಅಂತ ಅಂದ್ಕೊಂಡು ಮಾಡುವ ವ್ರತ. ಈ ವ್ರತ ಪಾದ ಪೂಜೆಗಿಂತ ತುಂಬಾ ಇಂಪಾರ್ಟೆಂಟು. ಪಾದ ಪೂಜೆ ಮಾಡಲಿಲ್ಲ ಅಂತ ಅಂದ್ರೂ ಜ್ಯೋತಿರ್ಭೀಮೇಶ್ವರ ವ್ರತ ಅಂತೂ ಮಾಡಲೇಬೇಕು. ಇಟ್ಟಿರುವಂಥ ಹಣ್ಣುಗಳನ್ನ ನೈವೇದ್ಯ ಮಾಡ್ತಿದ್ದೀನಿ. ನೀವು ಮನೇಲಿ ಸಿಹಿ ತಿಂಡಿ ಏನಾದರೂ ಮಾಡಿದರೆ ಅದನ್ನು ನೈವೇದ್ಯ ಮಾಡ್ಬೋದು. ಇಲ್ಲ ಅಂದರೆ ಹಾಲನ್ನು ಕೂಡ ಇಟ್ಟು ನೈವೇದ್ಯನ ಮಾಡ್ಬೋದು. ನೆಕ್ಸ್ಟು ನಾನು ಸಂಕಲ್ಪ ಮಾಡ್ಕೊಂಡಿರೋ ತೆಂಗಿನಕಾಯಿನ ಗಂಧದ ಕಡ್ಡಿ ಹಬೆ ಕೊಟ್ಟು ಅದನ್ನು ಹೊಡೆದು ಪೂಜೆಯನ್ನು ಮಾಡ್ತಿದ್ದೀನಿ. ನೆಕ್ಸ್ಟು ಅರ್ಚನೆನ ಮಾಡಬೇಕು. ನಾನು ಓಂ ನಮಃ ಶಿವಾಯ ಅಂತ 108 ಸಲ ಹೇಳ್ಕೊಂಡು ಅರ್ಚನೆನ ಮಾಡ್ತಿದ್ದೀನಿ. ಬುಕ್ ಸ್ಟೋರ್ಗಳಲ್ಲಿ ಶಿವ ಅಷ್ಟೋತ್ತರ ನಾಮಾವಳಿ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಪುಸ್ತಕ ಸಿಗುತ್ತೆ. ಅದನ್ನು ನೋಡಿಕೊಂಡು ನೀವು ಅರ್ಚನೆನ ಮಾಡ್ಬೋದು. ಇಲ್ಲ ಅಂದರೆ ಮೊಬೈಲಲ್ಲಿ ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ, ನೋಡಿಕೊಂಡು ಅರ್ಚನೆನ ಮಾಡ್ಕೊಳ್ಳಿ. ಕೊನೆಯದಾಗಿ ನಾನು ಮಹಾಮಂಗಳಾರತಿನ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು. ಹೇಗೆ ವಿಸರ್ಜನೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ದೇವರಿಗೆ ಕೆಂಪಾರತಿನ ಮಾಡಬೇಕು. ದೇವರಿಗೆ ಕೆಂಪಾರತಿ ಮಾಡ್ತೀವಿ ಅಂದರೆ ನೀರಿಗೆ ಅರ್ಶಿನ ಕುಂಕುಮನ ಮಾತ್ರ ಬೆರೆಸಬೇಕು, ಸುಣ್ಣ ಬೆರೆಸೋ ಆಗಿಲ್ಲ. ಮನುಷ್ಯರಿಗೆ ಮಾಡಬೇಕು ಅಂತಂದರೆ ಮಾತ್ರ ಅರ್ಶಿನ ಜೊತೆ ಸುಣ್ಣನ ಬೆಳೆಸಬೇಕು. ಪೂಜೆ ಎಲ್ಲ ಆದಮೇಲೆ ದೇವ್ರನ್ನ ಕದಲಿಸಿ ಬಳಸಿರೋಂಥ ಹೂವಾಗಲಿ ವಸ್ತುಗಳನ್ನಾಗಲಿ ಯಾರೂ ತುಳಿದೇ ಇರೋಂಥ ಜಾಗಕ್ಕೆ ಹಾಕ್ಬೋದು ಅಥವಾ ತುಳಸಿ ಗಿಡಕ್ಕೆ ಹಾಕ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.